ಪೊಲೀಸ್ ಪಾತ್ರ ಮಾಡಬೇಕು ಅಂತ ತುಂಬಾ ಆಸೆ ಕೂಡ ಇತ್ತು. ನಾನು ಒಪ್ಕೊಂಡೆ. ನಾನು ಒಬ್ಬ ನಟನಾಗದಕ್ಕೆ ಬಂದಿರೋದು, ಒಬ್ಬ ಕಲಾವಿದನಾಗದಕ್ಕೆ ಬಂದಿರೋದು. ನಮಗೂ ಆ ಪಾತ್ರಕ್ಕೆ ಜೀವ ತುಂಬಕ್ಕಾಗತ್ತಾ ಅಂತ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಒಂದ್ ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ದೆ. ನಾನು ಏನು ದೊಡ್ಡ ನಟ ಏನೂ ಅಲ್ಲ, ಹೊಸಬ್ರ ಜೊತೆ ಸಿನಿಮಾ ಮಾಡಲ್ಲ ಅಂತ ಹೇಳೋದಕ್ಕೆ. ನಾನು ಮೊದಲ ನಿರ್ದೇಶನ ಮಾಡಿದಾಗ ನನ್ನ ಪ್ರೊಡ್ಯೂಸರ್ಸು ನನ್ನನ್ನು ನಂಬಿ ದುಡ್ಡು ಹಾಕಿದ್ದಾರೆ. ಸೊ ಅದೇ ನಂಬಿಕೆ ನನಗೆ ಲೈಫ್ ಕೊಟ್ಟರು ಅಂತ. ಏನೋ ಅವ್ರ ಹತ್ರ ಫೈರ್ ಇದೆ, ದಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಫೈರ್ ಇತ್ತು, ನನಗೆ ಅವ್ರ ಮೇಲೆ ನಂಬಿಕೆ ಇತ್ತು. ಇನ್ನು ಹೆಂಗ್ ಬಂದಿದೆ ಅಂತ ಜನ ಹೇಳಬೇಕು. ಅವರೆಲ್ಲೂ ನಾನು ಮುಗ್ಧ ಅಂತ ಹೇಳಿಲ್ಲ, ನಾನು ಗೋಟಾಕಿ ಅಂತ ಹೇಳಿಲ್ಲ. ಡಿಸಿಷನ್ ಇದೆ, ರೆಸ್ಪೆಕ್ಟ್ ಮಾಡಬೇಕು. ಆದ್ರೂ ಆಸ್ ಅ ಫ್ಯಾನ್ ಬಾಯ್ ಅವ್ರಿಲ್ದೆ ಯಾರು ಅನ್ನೋ ಪ್ರಶ್ನೆ ಡೆಫಿನೆಟ್ಲಿ ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮಜಾ ಗರ್ಲ್ ತ್ರಿಷಾ ರಮೇಶ್. ಇವತ್ತು ನಮ್ ಜೊತೆಗಿದ್ದಾರೆ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರು. ಅಧಿಪತ್ರದ ಮೂಲಕ ಅಧಿಕೃತವಾಗಿ ನಟನಾಗಿ ನಮ್ಮ ಮುಂದೆ ಕಾಣಿಸ್ಕೊಂತಾ ಇದ್ದಾರೆ. ಏನೆಲ್ಲ ಕತೆಗಳಿದಾವೆ ಅವ್ರ ಬಾಯಲ್ಲೇ ನಾವ್ ಇವತ್ತು ಕೇಳೋಣ. ನಮಸ್ತೆ ಎಂಚೌಲರು. ನಾನ್ ಆರಾಮ್ ಬಪ್ಪ. ಈ ಎನರ್ಜಿ ಹೆಂಗೆ ರೂಪೇಶ್ ಶೆಟ್ಟಿ ಅವ್ರಿಗೆ? ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ಹೀಗೆ ಇದ್ರಿ, ಇವಾಗ್ಲೂ ಹೀಗೆ ಇದ್ದೀರಾ. ಆ ಎನರ್ಜಿ ಹೆಂಗ್ ಉಳಿಸ್ಕೊಂಡಿದ್ದೀರಾ? ಅದೇ ನನಗೂ ಗೊತ್ತಿಲ್ಲ, ಬಿಕಾಸ್ ಎಲ್ಲ ಅದೇ ನಾನು ಅಂದ್ರೆ ನನ್ನ ಪ್ಲಸ್ ಪಾಯಿಂಟ್ ಅದೇ ಎನರ್ಜಿ. ಶೂಟ್ ಇರ್ಬೇಕಾದ್ರು, ಡಿರೆಕ್ಷನ್ ಮಾಡ್ಬೇಕಾದ್ರು, ಹೋಸ್ಟ್ ಮಾಡ್ಬೇಕಾದ್ರು. ಬಿಕಾಸ್ ಅದ್ ಮೇ ಬಿ ಏನು ಅಂತಂದ್ರೆ ನಾನು ನಿರೂಪಣೆ ಮಾಡ್ತಾ ಇದ್ದೆ ತುಂಬಾ ವರ್ಷಗಳ ಕಾಲ, ಈಗಲೂ ಮಾಡ್ತಿದ್ದೀನಿ. ಸ್ಟೇಜ್ ಅಲ್ಲಿ ಹೆಂಗೆ ಅಂತಂದ್ರೆ ಏನೇ ಆದ್ರೆ ಎನರ್ಜಿ ಇಸ್ ಇಂಪಾರ್ಟೆಂಟ್. ಸೊ 4-5 ಗಂಟೆ ಎಲ್ಲ ನಾವು ಹೋಸ್ಟ್ ಮಾಡ್ತಾ ಇದ್ವಿ. ಸೊ ಆ ಎನರ್ಜಿ ಮೇ ಬಿ ಅಲ್ಲಿಂದಾನೆ ಬಂದಿರೋದು ಅಂತ ಅನ್ಕೋತೀನಿ. ಈಗ ನೀವು ನಾನ್ ನೋಡ್ದಂಗೆ ನೀವು ಒಬ್ಬ ಡೈರೆಕ್ಟ್ರಿಂಗ್ ಮಾಡ್ತಾ ಇದ್ರಿ, ಹಲವಾರು ತುಳು ಮೂವೀಸ್ ಗಳನ್ನ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಈ ಕತೆನ ನೀವು ಒಪ್ಕೊಂಡಿದ್ದೀರಾ ಅಂದ್ರೆ ಈ ಕತೆಲಿ ಏನೋ ಒಂದ್ ಸಸ್ಪೆನ್ಸ್ ಇದೆ. ಹೆಂಗ್ ನೀವು ಒಪ್ಕೊಂಡ್ರಿ ಇದಕ್ಕೆ ಹೀರೋ ಆಗಿ ಬರ್ತೀರಾ ಅಂತ? ಒಂದೇನು ಅಂತಂದ್ರೆ ಬಿಗ್ ಬಾಸ್ ಆದ್ಮೇಲೆ ನಾನು ತುಳು ಸಿನಿಮಾದಲ್ಲಿ ಬಿಸಿ ಇದ್ದೆ. ಅಂದ್ರೆ ನಂದೇ ಡೈರೆಕ್ಷನ್ ಇದ್ದಂತಹ ಸಿನಿಮಾ ಸರ್ಕಸ್, ಅದರ ರಿಲೀಸ್ ಇತ್ತು. ಸೊ ಹಾಗಾಗಿ ನಾನು ಬೇರೆ ಎಲ್ಲೂ ಫೋಕಸ್ ಮಾಡಕ್ ಆಗ್ತಿರ್ಲಿಲ್ಲ. ಅದ್ರ ಗ್ಯಾಪ್ ಅಲ್ಲಿ ತುಂಬಾ ಒಂದು 3-4 ಕತೆಗಳು ಬಂತು. ಇದು ನನಗೆ ಅದ್ರಲ್ಲಿ ಬೆಟರ್ ಅಂತ ಅನ್ನಿಸ್ತು. ಬಂದಂತಹ ಕತೆಗಳಲ್ಲಿ ಇದು ಬೆಟರ್ ಅಂತ ಅನ್ನಿಸ್ತು. ಅಂಡ್ ಇದರಲ್ಲಿ ಕತೆ ಗಟ್ಟಿ ಆಗಿತ್ತು. ಅಂಡ್ ಡಿರೆಕ್ಟರ್ ಕತೆ ಹೇಳಿದಂತಹ ರೀತಿ, ಬಿಕಾಸ್ ಸಿನಿಮಾ ಆಗೋದಕ್ಕಿಂತ ಮುಂಚೆ ನಮಗೆ ಒಪ್ಕೊಳ್ಳೋದಕ್ಕೆ ಒಂದೇ ಟ್ರಸ್ಟೇಬಲ್ ಫ್ಯಾಕ್ಟರ್ ಏನು ಅಂತಂದ್ರೆ ಕಥೆಯ ಮೂಲಕ ಜನರನ್ನ ಗೆಲ್ಲುವಂತಹ ಸಿನಿಮಾ. ಸೊ ಹಾಗಾಗಿ ಕಥೆ ಗಟ್ಟಿಯಾಗಿತ್ತು. ಅಂಡ್ ಪೊಲೀಸ್ ಪಾತ್ರ ಮಾಡ್ಬೇಕು ಅಂತ ತುಂಬಾ ಆಸೆ ಕೂಡ ಇತ್ತು ನನಗೆ. ಸೊ ಒಪ್ಕೊಂಡೆ. ಪೊಲೀಸ್ ಕ್ಯಾರೆಕ್ಟರ್, ಸಸ್ಪೆನ್ಸ್ ಥ್ರಿಲ್ಲರ್ ಕ್ಯಾರೆಕ್ಟರ್ ಬಂದಾಗ ನಿಮ್ಗೆ ಹೆಂಗ್ ಪ್ರಿಪೇರ್ ಆದ್ರಿ? ಎಷ್ಟು ಮೂವಿ ನೋಡಿದೀರಾ ಪೊಲೀಸ್ ಸಿನಿಮಾ? ಒಂದೇನು ಅಂತಂದ್ರೆ ನೋಡಿ, ನಾನು ಒಬ್ಬ ನಟನಾಗದಕ್ಕೆ ಬಂದಿರೋದು, ಒಬ್ಬ ಕಲಾವಿದನಾಗದಕ್ಕೆ ಬಂದಿರೋದು. ಸೊ ಕಲಾವಿದ ಆಗೋದು ಹೇಗೆ ಅಂತಂದ್ರೆ ಸಿನಿಮಾ ಮಾಡಿದ ತಕ್ಷಣ ಕಲಾವಿದ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ತುಂಬಾ ವರ್ಕ್ ಮಾಡಬೇಕು, ತುಂಬಾ ಸಿನಿಮಾಗಳು ಮಾಡಬೇಕು. ಅಂಡ್ ಬೇರೆ ಬೇರೆ ತರಹದ ಚಾಲೆಂಜಿಂಗ್ ಕ್ಯಾರೆಕ್ಟರ್ಗಳು ಮಾಡಿದಾಗ ಮಾತ್ರ ನಮಗೂ ಅರ್ಥ ಆಗೋದು. ಸೊ ನಮ್ಮಲ್ಲಿ ಏನೋ ಇದೆಯಾ ಒಳಗಡೆ, ನಮಗೂ ಆ ಪಾತ್ರಕ್ಕೆ ಜೀವ ತುಂಬಕ್ಕಾಗತ್ತಾ ಅಂತ. ಅಂಡ್ ನೀವು ಕೇಳದಂಗೆ ಪೊಲೀಸ್ ಸಿನಿಮಾಗಳು ನೋಡಿದ್ದೀನಿ, ಇಲ್ಲ ಅಂತಿಲ್ಲ. ಬಟ್ ಅದ್ರ ಜೊತೆಗೆ ನಾನು ಇನ್ನೊಂದು ಸ್ಕ್ರಿಪ್ಟ್ ಬರೀತಾ ಇದ್ದೆ ಪೊಲೀಸ್ ರಿಲೇಟೆಡ್. ಸೊ ಅದಕ್ಕೆ ಅಂತ ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಒಂದ್ ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ದೆ. ಸೊ ಅದು ಇದಕ್ಕೆ ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ. ಬಿಕಾಸ್ ಇದರಲ್ಲಿ ರಿಯಲಿಸ್ಟಿಕ್ ಆಗಿರುವಂತಹ ಒಂದು ಪೊಲೀಸ್ ಕಥೆ ಇರೋವಂಥದ್ದು. ಸೊ ಹಾಗಾಗಿ ಬೇರೆ ಸಿನಿಮಾ ನೋಡಿ ಈ ಪಾತ್ರಕ್ಕೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲ್ಲ. ಸ್ವಲ್ಪ ಆ ಪಾತ್ರನ ರಿಲೇಟ್ ಮಾಡ್ಕೊಂಡು ನೋಡ್ಬೋದು. ಆದ್ರೆ ಇದ್ರ ಕಥೆ ಒಂಥರ ತುಂಬಾ ರಿಯಲಿಸ್ಟಿಕ್ ಆಗಿ ಒಂದು 20 ವರ್ಷ ಹಿಂದೆ ಇರೋಂತಹ ಕಥೆನೂ ಇದೆ. ಸೊ ಹಾಗಾಗಿ ಇದಕ್ಕೊಂದ್ ಸ್ವಲ್ಪ ಫ್ರೆಶ್ ಆಗಿ ನಾವು ಥಿಂಕ್ ಮಾಡಬೇಕು. ಈಗ ಹೊಸ ಡೈರೆಕ್ಟ್ರು ಅಂದಾಗ ಒಬ್ಬ ಆಕ್ಟ್ರಿಗಾಗ್ಲಿ ಅಥವಾ ನ್ಯೂ ಡೈರೆಕ್ಷನ್ ಫೀಲ್ಡ್ ಇಂದ ಬಂದವರು ಒಂದ್ ಸ್ವಲ್ಪ ಭಯ ಅನ್ನೋದಿರುತ್ತೆ. ಹೆಂಗೆ ನಂಬಿ ಸಿನಿಮಾನ ಒಪ್ಕೊಂಡ್ರಿ? ಹೊಸ ಡೈರೆಕ್ಟರ್ಗೆ ಹೆಂಗೆ ಡೇಟ್ಸ್ ಕೊಟ್ರಿ? ಅಲ್ಲ, ಏನು ಅಂದ್ರೆ ಈ ಸಿನಿಮಾದ ಹೊಸ ಡೈರೆಕ್ಟರ್ ಇರ್ಲಿ, ಹಳೆ ಡೈರೆಕ್ಟರ್ ಇರ್ಲಿ, ಇದೊಂದು ನಂಬಿಕೆ ಆಯ್ತಾ. ಬಿಕಾಸ್ ಒಬ್ಬ ಪ್ರೊಡ್ಯೂಸರು ಒಬ್ಬ ಡೈರೆಕ್ಟರ್ಗೆ ದುಡ್ಡು ಆಗ್ತಾನೆ ಅಂತಂದ್ರೆ ಕೋಟಿಗಟ್ಲೆ, ಅಲ್ಲಿ ಯಾವುದೇ ಟ್ರಸ್ಟ್ ಫ್ಯಾಕ್ಟರ್ ಇಲ್ಲ. ಅಲ್ಲಿ ಏನು ಬಾಂಡ್ ಬರೆದು ಕೊಡಲ್ಲ, ಸಿನಿಮಾ ಸೋತ್ರೆ ಹಿಂಗೆ ರಿಟರ್ನ್ ಕೊಡ್ತೀನಿ ಅಂತ ಇಲ್ಲ. ಅದೊಂದು ನಂಬಿಕೆ. ಇವ್ರು ಮಾಡಬಹುದು. ಎಕ್ಸ್ಪೀರಿಯನ್ಸ್ ಇದ್ದಾಗ ಒಂದು ಅಳತೆ ಮಾಡೋದಕ್ಕೆ ಒಂದು ವಿಚಾರ ಇರುತ್ತೆ. ಹಳೆಯ ಸಿನಿಮಾ ಅವ್ರು ಮಾಡಿದ್ದಾರೆ, ಅವ್ರು ಚೆನ್ನಾಗಿ ಮಾಡಬಹುದು ಅನ್ನೋ ನಂಬಿಕೆ ಅಷ್ಟೇ. ಅದು ನಂಬಿಕೆ. ಈ ಸಿನಿಮಾ ಈಸ್ ಪ್ಯೂರ್ಲಿ ಅನದರ್ ಅಟೆಂಪ್ಟ್ ಅಲ್ವಾ. ಸೊ ಹಂಗಿರ್ಬೇಕಾದ್ರೆ ನಾನು ಏನು ದೊಡ್ಡ ನಟ ಏನೂ ಅಲ್ಲ, ಹೊಸಬ್ರ ಜೊತೆ ಸಿನಿಮಾ ಮಾಡಲ್ಲ ಅಂತ ಹೇಳೋದಕ್ಕೆ. ಸೊ ಒಂದು ರೀಸನ್ ಏನು ಅಂತಂದ್ರೆ ನಾನು ಒಬ್ಬ ನಿರ್ದೇಶಕ. ಸೊ ನಾನು ಮೊದಲ ನಿರ್ದೇಶನ ಮಾಡಿದಾಗ ನನ್ನ ಪ್ರೊಡ್ಯೂಸರ್ಸು ನನ್ನನ್ನು ನಂಬಿ ದುಡ್ಡು ಹಾಕಿದ್ದಾರೆ. ಸೊ ಅದೇ ನಂಬಿಕೆ ನನಗೆ ಲೈಫ್ ಕೊಟ್ಟಿರುವಂಥದ್ದು. ಈಗ ಚಯನ್ ಶೆಟ್ಟಿ ಅವರು ಅವರ ಶಾರ್ಟ್ ಫಿಲ್ಮ್ಸ್ ಗಳನ್ನ ನೋಡಿದಾಗ, ಅವ್ರು ಹೇಳಿದಂತಹ ಕಥೆಯ ಕ್ಲಾರಿಟಿಯನ್ನ ನೋಡಿದಾಗ ನನಗೆ ಅನ್ನಿಸ್ತು, ಇಲ್ಲ ಏನೋ ಅವ್ರ ಹತ್ರ ಫೈರ್ ಇದೆ, ದಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಫೈರ್ ಇತ್ತು, ನನಗೆ ಅವ್ರ ಮೇಲೆ ನಂಬಿಕೆ ಇತ್ತು. ಸೊ ಅವ್ರವ್ರ ಕೆಲಸ ಮಾಡಿದ್ದಾರೆ. ಇನ್ನು ಹೆಂಗ್ ಬಂದಿದೆ ಅಂತ ಜನ ಹೇಳ್ಬೇಕು. ಇದರಲ್ಲಿ ಜಾನ್ವಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ.
ನ್ಯೂಸ್ ಫಿಲ್ಮ್ ಶೂಟಿಂಗ್ ಮಿಡ್ಲಲ್ಲಿ ಬ್ರೇಕಿಂಗ್ ನ್ಯೂಸ್ ಏನಾದ್ರು ಇತ್ತ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ? ಅಲ್ಲ, ನಾನು ಡೆಫಿನೆಟ್ಲಿ ಅವ್ರ ಹತ್ರ ಕೇಳ್ತಿದ್ದೆ. ಬಿಕಾಸ್ ನಮಗೆ ನ್ಯೂಸ್ ಚಾನಲ್ಸ್ ಅಂತಂದ್ರೆ ಯಾವಾಗಲೂ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಅದು. ಬಿಕಾಸ್ ಸ್ಪಾಂಟೇನಿಯಸ್ ಆಗಿ ಮಾತಾಡಬೇಕು, ಟಕ್ ಅಂತ ಯಾವುದೋ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತೆ, ಅದು ಹೆಂಗೆ ಮಾತಾಡ್ತೀರಾ ನೀವು, ಈ ಥರದ್ದೆಲ್ಲ ಡೌಟ್ಗಳಿತ್ತು. ಸೊ ಅದ್ರ ಬಗ್ಗೆ ಎಲ್ಲ ತುಂಬಾ ಚರ್ಚೆ ಮಾಡಿದ್ದೀನಿ ಅವ್ರ ಹತ್ರ. ಬಟ್ ಅವರ ಪಾತ್ರ ಅವರ ರಿಯಲ್ ಲೈಫ್ಗೆ ತುಂಬಾ ಹತ್ರವಾಗಿರುವಂಥದ್ದು. ಸೊ ಹಾಗಾಗಿ ಅದು ಅವ್ರಿಗೆ ಅಷ್ಟೊಂದು ಕಷ್ಟ ಅಲ್ಲ ಈ ಸಿನಿಮಾದ ಪಾತ್ರ, ಅವರು ಜೀವಿಸಿರುವಂತಹ ಪಾತ್ರ. ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರು. ಇವಾಗ ನೀವು ಆಲ್ರೆಡಿ ಒಂದು ಬಿಗ್ ಬಾಸ್ ಅಲ್ಲಿ ನೀವು ಮೂವಿ ಮಾಡ್ತಿದ್ದೀರಾ ಅಂದಾಗ ನಿಮ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಬರ್ತಾ ಇದ್ರು, ಅವ್ರಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ವಾ? ಒಂದೇನು ಅಂತಂದ್ರೆ ಅವಕಾಶ ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಬಿಕಾಸ್ ನನ್ನ ಪ್ರೊಡಕ್ಷನ್ ಅಲ್ಲ, ನನ್ನ ಡೈರೆಕ್ಷನ್ ಅಲ್ಲ, ನನ್ನ ಕೆಲಸ ಇಲ್ಲಿ ಕೇವಲ ಡೈರೆಕ್ಟರ್ ನನ್ನನ್ನ ಸೆಲೆಕ್ಟ್ ಮಾಡಿರೋದು, ನನಗೆ ಅವಕಾಶ ಕೊಟ್ಟಿರೋದು ಡೈರೆಕ್ಟ್ರು. ಅವ್ರೇನ್ ಕಥೆಯಲ್ಲಿ ನನ್ನ ಕೆಲಸ ಏನಿದೆ ಅಥವಾ ಸಿನಿಮಾದಲ್ಲಿ ನನ್ನ ಕೆಲಸ ಏನಿದೆ ಅದನ್ನ 100% ಎಫರ್ಟ್ ಹಾಕಿ ಮಾಡೋ ಅಂಥದ್ದು ನನ್ನ ಕೆಲಸ. ಆಮೇಲೆ ಅವ್ರನ್ನ ಹಾಕಿ ಇವ್ರನ್ನ ಹಾಕಿ ಅಂತ ನಾನು ಹೇಳೋ ಅಂತ ಅಧಿಕಾರ ನನಗಿಲ್ಲ. ಸೊ ಅದು ನನ್ನ ಸಿನಿಮಾ, ನಾನು ಪ್ರೊಡಕ್ಷನ್ ಮಾಡಿದ್ರೆ ಅಥವಾ ನಾನು ಡೈರೆಕ್ಷನ್ ಮಾಡಿದ್ರೆ ಆ ಫ್ರೀಡಮ್ ನನ್ನ ಹತ್ರ ಇರುತ್ತೆ. ಟ್ರೇಲರ್ ನೋಡಿದಾಗ ನಮ್ಗೆ ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಗೊತ್ತಾಯ್ತು. ಮಿಡ್ಲಲ್ಲಿ ಒಂದು ದೈವಾರಾಧನೆ ಜಲಕ್ ಬರುತ್ತೆ, ಆಟಿ ಕಳಂಜ ಅದ್ರದ್ದು ಕಾಪಿ ಆಯ್ತು ಅಂತ ಅನ್ಸಲ್ವಾ? ಬೇರೆ ಕಾಂತಾರ ಮೂವಿ ಕಂಪೇರ್ ಮಾಡೋದು. ಅಲ್ಲ, ಅದೇ ಅದು ತಪ್ಪು ಕಲ್ಪನೆ ಏನು ಅಂತಂದ್ರೆ, ಇವಾಗ ನಿಮಗೆ ದೈವಾರಾಧನೆ ಬಗ್ಗೆ ಗೊತ್ತಿಲ್ಲ. ಓಕೆ, ಸೊ ಹಾಗಾಗಿ ನೀವೇನ್ ಅನ್ಕೋತೀರಾ, ಅದ್ರಲ್ಲಿ ಒಂದು ವೇಷ ಹಾಕಿರೋಂಥದ್ದು ಒಂದು 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 ಕ್ಯಾರೆಕ್ಟರ್ ಬಂದಾಗ ಅದು ದೈವ ಅಂತ ಅನ್ಕೋತೀರ. ಅದು ದೈವ ಅಲ್ಲ. ದೈವ ಅನ್ನೋಂಥದ್ದು ಅದು ತುಂಬಾ ಭಕ್ತಿಯಿಂದ ಮಾಡುವಂತ ಒಂದು ವಿಚಾರ. ಸೊ ಇದು ಒಂದು ರೀತಿನಲ್ಲಿ ಜಾನಪದ ಕಲೆ. ಇದು ಯಾವುದು ಆಟಿ ಕಳಂಜ ಅನ್ನುವಂಥದ್ದು. ಸೊ ನಾವೆಲ್ಲೂ ದೈವದ ವಿಚಾರನೇ ಇಲ್ಲ ಇದರಲ್ಲಿ. ದೈವ ಅನ್ನುವಂಥದ್ದು ಟ್ರೇಲರ್ ಅಲ್ಲಿ ಡೈಲಾಗ್ ಅಲ್ಲಿ ಬರುತ್ತೆ, ಅಲ್ಲೊಂದು ದೈವ ಇದೆ ಅನ್ನುವಂಥ ವಿಚಾರಗಳು ಬರುತ್ತೆ, ಆದ್ರೆ ದೈವನ ನಾವೆಲ್ಲೂ ತೋರಿಸಿಲ್ಲ. ಸೊ ಐ ಮೇಕಿಂಗ್ ಇಟ್ ವೆರಿ ಕ್ಲಿಯರ್, ನಮ್ಮ ಸಿನಿಮಾದಲ್ಲಿ ದೈವ ಇಲ್ಲ. ಸೊ ನಮ್ದು ಸಿನಿಮಾದಲ್ಲಿ ಇರುವಂತದ್ದು ಆಟಿ ಕಳಂಜ. ಇವಾಗೆಲ್ಲ ಸಿನಿಮಾ ಎಲ್ಲ ನೋಡ್ತಾ ಇರ್ತೀವಿ. ಈಗ ಕಂಟೆಂಟ್ ವೈಸ್ ಸಿನಿಮಾಗಳು ತುಂಬಾ ಬಿದ್ದು ಹೋಗೋದು ನಾವು ನೋಡಿದೀವಿ. ಅಂಡ್ ಜನ ತುಂಬಾ ಚೂಸಿ ಆಗಿದ್ದಾರೆ. ನಿಮಗೆ ರಿವ್ಯೂ ನೋಡ್ದೆ ಎಲ್ಲೂ ಜನ ಥಿಯೇಟರಿಗೆ ಬರ್ತಾ ಇಲ್ಲ. ನಾವು ತುಂಬಾ ನೋಡ್ತಾ ಇರ್ತೀವಿ, ರಿವ್ಯೂ ನೋಡ್ತಾರೆ ಅಥವಾ ಸಾಂಗ್ಸು ಟ್ರೇಲರ್ ಎಲ್ಲ ನೋಡಿ ಬರ್ತಾರೆ. ಜನ ಯಾಕೆ ಅಧಿಪತ್ರನ ಥಿಯೇಟರ್ ಅಲ್ಲೇ ಬಂದ್ ನೋಡ್ಬೇಕು? ನೋಡಿ, ಒಂದೇನು ಅಂತಂದ್ರೆ ಸಿನಿಮಾ ಕಂಟೆಂಟ್ ಇಲ್ದಿರೋಂತ ಸಿನಿಮಾಗಳು ಗೆಲ್ಲೋದು ಕಷ್ಟ ಅಂತ ಹೇಳ್ಬೋದು. ಬಿಕಾಸ್ ಕಂಟೆಂಟ್ ಇರೋಂತ ಸಿನಿಮಾಗಳೇ ಇವಾಗ ಜನ ಲೈಕ್ ಮಾಡೋ ಅಂಥದ್ದು. ಇವಾಗ ಸೂಪರ್ ಸ್ಟಾರ್ಗಳ ಸಿನಿಮಾ ಬಿಡಿ, ಬಿಕಾಸ್ ಸೂಪರ್ ಸ್ಟಾರ್ಗಳು ಅಂತಂದ್ರೆ ಅವ್ರು ಅಷ್ಟು ವರ್ಷದ ಹಾರ್ಡ್ ವರ್ಕ್ ಇಂದ ಅವ್ರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿರ್ತಾರೆ. ನಾನು ಓನ್ಲಿ ಮಾತಾಡ್ತಿರೋಂಥದ್ದು ನ್ಯೂ ಕಮರ್ಸ್ ಬಗ್ಗೆ. ಸೊ ನ್ಯೂ ಕಮರ್ಸ್ ಸಿನಿಮಾಗಳು ಅಂತ ಬಂದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡೋದೇ ಒಂದು ಒಳ್ಳೆ ಕಂಟೆಂಟ್ ಇರಬೇಕು ಫಸ್ಟ್ ಅಂತ, ಆಮೇಲೆ ಹೀರೋ ಯಾರಾದ್ರೂ ಆಗಿರ್ಲಿ, ಕಂಟೆಂಟ್ ಚೆನ್ನಾಗಿರ್ಲಿ ಅಂತ. ಅಂಡ್ ಅಧಿಪತ್ರ ಒಂದು ಕಾಂಟೆಂಟ್ ಇರೋಂತಹ ಸಿನಿಮಾ. ಇದರಲ್ಲಿ ಹೀರೋ ಯಾರು ಅಂತ ಕೇಳಿದ್ರೆ ನಾನಲ್ಲ, ಆದ್ರೆ ಕಾಂಟೆಂಟ್ ಹೀರೋ. ಕಾಂಟೆಂಟ್ ಒಂದು ವೇಳೆ ಜನರಿಗೆ ಇಷ್ಟ ಆಯ್ತು, ಜನರಿಗೆ ಆ ಥರ ಆಯ್ತು ಅಂತಂದ್ರೆ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸೊ ನಾನ್ ಸೆಕೆಂಡ್ರಿ. ಸೊ ನಾನು ಆ ಕಾಂಟೆಂಟ್ ನ ಮೂವ್ ಮಾಡುವಂತಹ, ಲೀಡ್ ಮಾಡುವಂತಹ ಪಾತ್ರ ಅಷ್ಟೇ. ಕತೆ ತುಂಬಾ ಚೆನ್ನಾಗಿ ಹೇಳ್ತಾ ಇದೀರಾ. ಟ್ರೇಲರ್ ಹುಲಿ ಕತೆ, ರಿಯಲ್ ಲೈಫ್ ಅಲ್ಲಿ ಅಷ್ಟೇ ಚೆನ್ನಾಗಿ ಕತೆ ಹೇಳ್ತೀರಾ. ಕೇಳೋರು ಕೇಳ್ಬೇಕು ನೀವು. ನಾನ್ ಕತೆ ಹೇಳೋದು ಕೆಲವೊಂದ್ಸಲ ಸಿಚುವೇಶನ್ ಬಂದಾಗ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಯಾವ ಆಂಗಲ್ ಇಂದ ಅಂತ ಗೊತ್ತಾಗಿಲ್ಲ. ಕತೆ ಹೇಳೋದು ಅಲ್ಲ. ನೋಡಿ, ನಾನು ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ತುಂಬಾ ಜನರಿಗೆ ಕತೆ ಹೇಳ್ಬೇಕಾಗತ್ತೆ. ಕೆಲವೊಂದ್ಸಲ ಸಿಚುವೇಶನ್ಸ್ ಬಂದಾಗ ಹೇಳ್ತೀನಿ, ಜೀವನದಲ್ಲಿ ಬದುಕ್ಬೇಕಲ್ವಾ, ಅವಾಗ ಕತೆ ಹೇಳಬೇಕಾಗುತ್ತೆ ಕೆಲವೊಂದ್ಸಲ. ಓಕೆ, ಇವಾಗ ಈಗ ಮೊನ್ನೆ ಅಷ್ಟೇ ಬಿಗ್ ಬಾಸ್ ಮುಗೀತು. ನೀವು ಒಂದ್ ಸ್ವಲ್ಪ ಬಿಗ್ ಬಾಸ್ ವಿನ್ ಆದವರು. ಹನುಮಂತ್ ಅವ್ರು ವಿನ್ ಆದ ಮೇಲೆ ಒಂದಷ್ಟು ಕಮೆಂಟ್ಸ್ ಗಳನ್ನ ನೋಡ್ದೆ. ಏನಂದ್ರೆ ಮುಗ್ಧತೆಯಿಂದ ಗೆದ್ದ, ಸಿಂಪತಿಯಿಂದ ಗೆದ್ದ ಅಂತ ನಿಮ್ ಅಭಿಪ್ರಾಯ? ಅಲ್ಲ, ಅದು ಎಲ್ಲಾ ಸೀಸನ್ ಅಲ್ಲಿ, ನನ್ನ ಸೀಸನ್ ಅಲ್ಲೂ ಹೇಳದವ್ರು ಇದಾರೆ ಅವನ್ ಡಿಸರ್ವಿಂಗ್ ಅಲ್ಲ ಅಂತ. ಏನು ಮಾಡಕ್ಕಾಗಲ್ಲ. ಇವಾಗ ನಿಮ್ಗೆ ಹನುಮಂತ್ ಇಷ್ಟ ಆಗಿದ್ರೆ ನಿಮ್ಮನ್ನ ಕೇಳಿದ್ರೆ ಹೇಳ್ತೀರಿ ಹನುಮಂತು ಸೂಪರ್, ವಿನ್ ಆಗ್ಬೇಕಾಗಿತ್ತು ಅಂತ. ನಮಗೇನ್ ಇಷ್ಟ ಅದನ್ನ ಅದೇ ಸತ್ಯ ಅಂತ ಹೇಳ್ತೀವಿ. ನಮಗ್ ಏನ್ ಇಷ್ಟ ಅದೇ ಆಗ್ಬೇಕು ಅಂತ ನಾವು ಬಯಸ್ತೀವಿ. ಅದು ಸರಿನಾ ತಪ್ಪ ಯಾರು ಹೇಳೋದು? ಯಾರು ಜಡ್ಜ್ ಮಾಡ್ತಾರೆ ಅದನ್ನ? ಅದಕ್ಕೆ ಯಾರಿಗೂ ರೈಟ್ ಇಲ್ಲ ಜಡ್ಜ್ ಮಾಡಕ್ಕೆ. ಅವರವ್ರ ಒಪಿನಿಯನು. ಅಂಡ್ ಹನುಮಂತ ಅವರ ಮುಗ್ಧತೆ ಅಂತ ಹೇಳಿದ್ರು, ನಾನು ಕೇಳೋದು ಅದು ನೀವು ಡಿಸೈಡ್ ಮಾಡಿರೋದು. ಅಂದ್ರೆ ಅವನ್ ಮುಗ್ಧಾನ ಅಲ್ವಾ, ಅದು ನೀವು ತಾನೇ ಡಿಸೈಡ್ ಮಾಡಿರೋದು. ಅದು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಬಿಕಾಸ್ ನಾನು ನೋಡಿರೋ ಪ್ರಕಾರ ಅವರೆಲ್ಲೂ ನಾನು ಮುಗ್ಧ ಅಂತ ಹೇಳಿಲ್ಲ, ಅವರೆಲ್ಲೂ ನಾನು ಹಳ್ಳಿಯವನು ನನ್ಗೆ ಓಟ್ ಹಾಕಿ ಅಂತ ಹೇಳಿಲ್ಲ. ಮತ್ತೆ ಮುಗ್ಧ ಅಂತ ಹೇಳೋದು ನೀವೇ, ಮುಗ್ಧ ಅಂತ ಓಟ್ ಹಾಕ್ದ ಅಂತ ಹೇಳೋದು ನೀವೇ. ಸೊ ನಿಮ್ಗೆ ನೀವೇ ಹೇಳ್ತಾ ಇದ್ದೀರಾ. ಸೊ ಅವನ್ ಆಟ ಆಡ್ದ, ಅದು ಮುಗ್ಧತನ ಆಗಿರ್ಲಿ ಏನೇ ಆಗಿರ್ಲಿ, ಅವನ್ ಆಟ ಆಡ್ದ. ಅದು ಆಟ ತಾನೆ. ಆಟ ಅಂದ್ರೆ ಅವನಾಗಿದ್ದ, ಅದು ಆಟ. ಬಿಗ್ ಬಾಸ್ ಅಂದ್ಮೇಲೆ ಚೆನ್ನಾಗ್ ಆಡ್ದ, ಗೆದ್ದ. ಓಟ್ ಬಿದ್ದಿದೆ ಅಂದ್ರೆ ನೀವು ಇವಾಗ ಅದು ಸರಿ ಅಂತಂದ್ರೆ ಸರಿ, ತಪ್ಪು ಅಂತಂದ್ರೆ ಅದು ಸರಿ ಅಂತ ಹೇಳೋರು ನಿಮಗಿಂತ ಜಾಸ್ತಿ ಇದ್ದಾರೆ, ಅವ್ರು ಜಾಸ್ತಿ ಓಟ್ ಹಾಕಿದ್ದಾರೆ. ಸಿಂಪಲ್. ಈಗ ನಿಮ್ಗೆ ಏನಾರ ಅವಕಾಶ ಬಂದ್ರೆ ನೀವು ಮಾಡ್ತೀರಾ ಆಸ್ ಎ ಹೋಸ್ಟ್ ಆಗಿ ಬಿಗ್ ಬಾಸ್? ಹೆಂಗೆ ಅಂತಂದ್ರೆ ನಾವು ಕಂಟೆಸ್ಟೆಂಟ್ ಆಗಿ ಹೋಗೋದಕ್ಕೇನೆ ತುಂಬಾ ಒದ್ದಾಡಿದೀವಿ ಅಲ್ಲಿ. ಅಂದ್ರೆ ತುಂಬಾ ವರ್ಷಗಳ ಕಾಲ ಕಾದು ಒಂದು ಅವಕಾಶ ಸಿಕ್ಕಿ OTT TV ವಿನ್ ಆದೆ.
ಅಂದ್ರೆ ವಿನ್ ಮಾಡಿಸಿದ್ರು ಜನ. ಸೊ ವಿನ್ ಆದ ಅಂತ ತಕ್ಷಣ ನಾನು ಆಂಕರಿಂಗ್ ಮಾಡ್ಬೋದು ಅಂತ ಕೇಳಿದ್ರೆ 11 ಜನನು ಆಂಕರಿಂಗ್ಗೆ ಅರ್ಹರು ಅಂತ ಆಯ್ತು ವಿನ್ ಆದವರೆಲ್ಲ. ಇಲ್ಲ, ಖಂಡಿತ ತಪ್ಪು. ಅದು ಅಲ್ಲಿ ಆಂಕರ್ ಮಾಡ್ತಾ ಇರೋದು ಯಾರು? ಕಿಚ್ಚ ಸುದೀಪ್ ಸರ್. ಸೊ ಕಿಚ್ಚ ಸುದೀಪ್ ಸರ್ ಆ ರೇಂಜ್ಗೆ ಬರಬೇಕು ಅಂತಂದ್ರೆ, ಆ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಎಷ್ಟು ವರ್ಷಗಳ ಶ್ರಮ ಇದೆ ಅವ್ರದ್ದು. ಅಂಡ್ ಕರ್ನಾಟಕದ ಜನರು ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅದರ 1% ನಾವು ಮಾಡಿಲ್ಲ. ಸೊ ಹಂಗಿರ್ಬೇಕಾದ್ರೆ ನಾವು ಸ್ಟೇಜ್ ಹತ್ರ ಹೋಗಿ ಬರ್ಬೋದು, ಸ್ಟೇಜ್ ಹತ್ಬಹುದು ನಮಗೆ ಏನೋ ಅವಕಾಶ ಸಿಕ್ಕಿದ್ರೆ. ಆದ್ರೆ ಅವ್ರ ಸ್ಥಾನದಲ್ಲಿ ನಿಲ್ಲುವಂತ ಅರ್ಹತೆ ನಮಗಿಲ್ಲ. ಅದು ಮೇ ಬಿ ಫ್ಯೂಚರ್ ಅಲ್ಲಿ ಬಂದ್ರೆ ಆವಾಗ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋದು. ಇವಾಗ ಉತ್ತರ ಕೊಡೋದು ತಪ್ಪು ಆಕ್ಚುಲಿ. ಇವಾಗ ಅವರು ಅಧಿಕೃತವಾಗಿ ಹೇಳ್ತಾ ಇದಾರೆ ನಾನು ಮಾಡಲ್ಲ ಅಂತ. ಅವ್ರು ಬಿಟ್ಟು ಅಂದ್ರೆ ಅವ್ರ ಪ್ಲೇಸ್ ಅಲ್ಲಿ ಯಾರು ಇಮ್ಯಾಜಿನ್ ಮಾಡ್ಕೊಂಡು ಸ್ವಲ್ಪ ಒಪ್ಕೊಂಡು ಸ್ವಲ್ಪ ಕಷ್ಟ, ಮನ್ಸು ಇದಾಗುತ್ತೆ. ಆದ್ರೂ ನಿಮ್ ಪ್ರಕಾರ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ? ನನ್ನ ಪ್ರಕಾರ ಒಂದೇನು ಅಂತಂದ್ರೆ ನೋಡಿ, ಮೊನ್ನೆ ನಾನು ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ನೋಡಿದೆ, ಕಲರ್ಸ್ ಚಾನಲ್ ಪ್ರೆಸ್ ಮೀಟ್ ಅಲ್ಲಿ ಅವರೆಲ್ಲ ಸಣ್ಣ ಹೋಪ್ ಕೊಟ್ರು, ಏನೋ ಒಂದು ಆಗುತ್ತೆ ಬರೋ ವರ್ಷ, ಟೆನ್ಷನ್ ಮಾಡ್ಕೋಬೇಡಿ ಅಂತ. ಸೊ ನಾನು ಹೋಪ್ಫುಲಿ, ಬಿಕಾಸ್ ಸುದೀಪ್ ಸರ್ಗೆ ಡೆಫಿನೆಟ್ಲಿ ಅವರ ಏನು ಡಿಸಿಷನ್ ಇದೆ ರೆಸ್ಪೆಕ್ಟ್ ಮಾಡಬೇಕು. ಬಿಕಾಸ್ ಅವ್ರು ಏನೋ ಆಲೋಚನೆ ಮಾಡಿ ತಗೊಂಡಿರ್ತಾರೆ. ಆದ್ರೂ ಆಸ್ ಅ ಫ್ಯಾನ್ ಬಾಯ್ ಅವ್ರಿಲ್ದೆ ಬಿಗ್ ಬಾಸ್ ಯಾರು ಅನ್ನೋ ಅಂತ ಪ್ರಶ್ನೆ ಡೆಫಿನೆಟ್ಲಿ ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ. ಬಿಕಾಸ್ ಅವ್ರಿಗಿಂತ ಬೆಟರ್ ಆಗಿ ಬೇರೆ ಯಾವ ಲ್ಯಾಂಗ್ವೇಜ್ ಅಲ್ಲೂ ನಾವು ಕಂಪೇರ್ ಮಾಡಕ್ಕಾಗಲ್ಲ ಅವ್ರಿಗಿಂತ ಬೆಟರ್ ಯಾರು ಅಂತ. ಹಂಗಿರ್ಬೇಕಾದ್ರೆ ಸದ್ಯಕ್ಕೆ ನೀವು ಯಾರ ಹೆಸರು ಎತ್ತಿದ್ರು ಅದು ಪರ್ಫೆಕ್ಟ್ ಅಂತ ಅನ್ಸಲ್ಲ. ಮೇ ಬಿ ಅಲ್ಲಿ ಆಂಕರಿಂಗ್ ಆದ್ಮೇಲೆ ಹೇಳ್ಬೋದು, ನೆಕ್ಸ್ಟ್ ಸೀಸನ್ ಯಾರೋ ಬೇರೆಯವ್ರು ಮಾಡಿದಾಗ ಹೇಳ್ಬೋದು, ಓಕೆ ಇವ್ರು ಸೂಟೇಬಲ್ ಹೇಗೆ ಅಂತ. ಈಗ ಅಂತೂ ನನ್ನ ಹತ್ರ ಆ ಸ್ಥಾನಕ್ಕೆ ಉತ್ತರ ಇಲ್ಲ ಸದ್ಯಕ್ಕೆ. ಫೈನಲ್ ಆಗಿ ಅಧಿಪತ್ರ ಥಿಯೇಟರಿಗೆ ಬರಕ್ ರೆಡಿ ಆಗಿದೆ, ಪೈಸಾ ವಸೂಲ್ ಮಾಡುತ್ತೆ ಅನ್ನೋ ಎಲ್ಲ ನಂಬಿಕೆನೂ ಇದೆಯಾ? ಪೈಸಾ ವಸೂಲ್ ಪ್ರೊಡ್ಯೂಸರ್ದು ಆಗ್ಬೇಕು, ಪ್ರೊಡ್ಯೂಸರ್ ಪೈಸಾ ವಸೂಲ್ ಆಗ್ಬೇಕು ಅಂತಂದ್ರೆ ಬಂದಿರೋಂಥ ಜನರು ಪೈಸಾ ವಸೂಲ್ ಆಗ್ಬೇಕು. ಸೊ ಅದೇ ನಾನು ಹೇಳ್ತಾ ಇರೋವಂಥದ್ದು ಏನು ಅಂತಂದ್ರೆ, ಇದು ನೀವು ಬರ್ಬೇಕಾದ್ರೆ ಇದು ಒಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅನ್ನೋಂಥ ಕ್ಲಾರಿಟಿನಲ್ಲಿ ಬಂದ್ರೆ ತುಂಬಾ ಒಳ್ಳೇದು. ಬಿಕಾಸ್ ಮಾಸ್ ಇದೆ ಅಥವಾ ಆಕ್ಷನ್ ಇದೆ ಅಥವಾ ಹೀರೋಯಿಸಮ್ ಇದೆ, ಆ ಥರ ಏನೂ ಇಲ್ಲ. ಇದೊಂದು ಅಚ್ಚುಕಟ್ಟಾಗಿರುವಂತಹ ಸ್ವಚ್ಛವಾಗಿರುವಂತಹ ಒಂದು ಕಥೆ. ಅದನ್ನ ತುಂಬಾ ಒಳ್ಳೆ ರೀತಿನಲ್ಲಿ ಕ್ರಾಫ್ಟ್ ಮಾಡಿರೋವಂಥದ್ದು ನಮ್ಮ ನಿರ್ದೇಶಕರು ಚಯನ್ ಶೆಟ್ಟಿ ಅವರು. ಒಂದು ಒಳ್ಳೆ ಕಥೆ ಇರುವಂತಹ ಸಿನಿಮಾ, ಒಳ್ಳೆ ಕಥೆ ಇರುವಂತಹ ಥ್ರಿಲ್ಲರ್ನ ಯಾರು ಎಂಜಾಯ್ ಮಾಡ್ತೀರಾ ಅಂಥವ್ರಿಗೆ ಖಂಡಿತ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಅಂದ್ರೆ ಯಾವ ರೀತಿಯ ಸಿನಿಮಾ ಅಂತ ಕೇಳಿದ್ರೆ ನಾನು ಹೇಳಿದೆ, ಒಂದು ಥ್ರಿಲ್ಲರ್ ಸಿನಿಮಾ, ಒಂದು ಒಳ್ಳೆ ಕಥೆ ಇರುವಂತಹ ಸಿನಿಮಾ. ಸೊ ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ.